ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ವಕೀಲ ಅಭಿಜ್ಞಾನವರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿರುವ ಸಕಲೇಶಪುರ ಪುರಸಭೆ ಮುಖ್ಯಾಧಿಕಾರಿ ಸಿ ಮಹೇಶ್ವರಪ್ಪ ಅವರನ್ನು ಅಮಾನತು ಮಾಡುವಂತೆ ಆಗ್ರಹಿಸಿ ತಾಲೂಕು ವಕೀಲರ ಸಂಘ ಹಾಗೂ ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳ ವಕೀಲರ ಸಂಘಗಳ ನೇತೃತ್ವದಲ್ಲಿ ಇಂದು ಪುರಸಭೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿರುವುದಾಗಿ ಆರೋಪಿಸಿ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರ ವಿರುದ್ಧ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ವಕೀಲರು ಭ್ರಷ್ಟಾಚಾರದ ಆರೋಪಗಳನ್ನು ಮುಂದಿಟ್ಟುಕೊಂಡು ಸಾಂಕೇತಿಕವಾಗಿ ಚಿಲ್ಲರೆ ಹಣ ಸಂಗ್ರಹಿಸಿ ಬಕ್ಷೀಸ್ ರೂಪದಲ್ಲಿ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಲಂಚ ಕೊಡುವುದು ತಪ್ಪು, ತೆಗೆದುಕೊಳ್ಳುವುದು ತಪ್ಪು. ಇದನ್ನು ತಿಳಿದ ವಕೀಲರು ಹಾಗೂ ಸಾರ್ವಜನಿಕರು ಭಿಕ್ಷೆಯ ರೀತಿಯಲ್ಲಿ ₹1 ಮತ್ತು ₹2 ದೇಣಿಗೆ ರೂಪದಲ್ಲಿ ಚಂದ ಎತ್ತಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ದಾನದ ರೂಪದಲ್ಲಿ ನೀಡಲು ತೀರ್ಮಾನಿಸಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರುಗಳು, ನಮ್ಮ ಸಂಘದ ಸದಸ್ಯ ಅಭಿಜ್ಞಾವರ ಜಮೀನಿಗೆ ಹೈಕೋರ್ಟ್ ಆದೇಶದಂತೆ ಖಾತೆ ಮಾಡಿಕೊಡಲು ಕೇಳಿದಾಗ ಪ್ರತಿ ಗುಂಟೆಗೆ ₹1 ಲಕ್ಷ ಕೇಳಲಾಗಿದೆ. 29 ಗುಂಟೆಗೆ ₹29 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ. ಲಂಚ ಕೊಡಲು ನಿರಾಕರಿಸಿದಾಗ ಅಟ್ರಾಸಿಟಿ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿದರು. ಕಾನೂನು ಪಾಲಿಸುವ ವಕೀಲರ ಮೇಲೆ ಈ ರೀತಿಯ ಕೇಸ್ ಹಾಕಿದರೆ ಸಾಮಾನ್ಯ ಜನರ ಸ್ಥಿತಿ ಏನು? ಈಗಾಗಲೇ ಪಟ್ಟಣದಲ್ಲಿ ಭ್ರಷ್ಟಾಚಾರದ ಕುರಿತು ಸಾರ್ವಜನಿಕರಲ್ಲಿ ಅಸಮಾಧಾನ ಇದೆ. ಧ್ವನಿ ಎತ್ತಿದರೆ ಪೊಲೀಸ್ ಕೇಸ್ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಅಭಿಜ್ಞಾನ್ ಅವರ ಮೇಲೆ ದಾಖಲಿಸಿರುವ ಕೇಸಿನಿಂದ ಅವರ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ್ದು ಅಂಗಡಿ ಮುಚ್ಚಿ ಊರನ್ನು ತೊರೆದಿದ್ದಾರೆ ಎಂದು ವಕೀಲರು ದೂರಿದರು. ಈ ಕೇಸನ್ನು ತಕ್ಷಣ ವಾಪಸ್ಸು ಪಡೆಯಬೇಕು. ಮುಂದೆಯೂ ವಕೀಲರ ವಿರುದ್ಧ ಈ ರೀತಿಯ ಕ್ರಮ ಕೈಗೊಳ್ಳಬಾರದೆಂದು ಒತ್ತಾಯಿಸಿದರು. ವಕೀಲರು ನ್ಯಾಯಾಂಗ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಸರ್ಕಾರಿ ಕಚೇರಿಗಳಲ್ಲಿ ಅವರಿಗೆ ಗೌರವ ದೊರೆಯಬೇಕು. ಕಾನೂನು ಪ್ರಕಾರ ಕೆಲಸ ಮಾಡಿಕೊಡದಿದ್ದರೆ ಲಿಖಿತ ಹಿಂಬರ ನೀಡಬೇಕು. ಅದನ್ನು ಆಧರಿಸಿ ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಯಾವುದೇ ಸಂಕಷ್ಟ ಬಂದಾಗ ರಾಜಕಾರಣಿಗಳು ನೆರವಿಗೆ ಬರುವುದಿಲ್ಲ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳು ಜನರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ಎಚ್ಚರಿಸಿದರು. ವಕೀಲರೊಬ್ಬರ ವಿರುದ್ಧ ದಾಖಲಿಸಿರುವ ಸುಳ್ಳು ಪ್ರಕರಣವನ್ನು ಖಂಡಿಸಿ ಇಂದು ನಾವು ಹೋರಾಟ ನಡೆಸುತ್ತಿದ್ದೇವೆ. ಸಕಲೇಶಪುರ ಪುರಸಭೆ ಅಧಿಕಾರಿ ತಮ್ಮ ಅಧಿಕಾರ ಹಾಗೂ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಂಡು ವಕೀಲರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಇದನ್ನು ನಾವು ಒಕ್ಕೊರಲಿನಿಂದ ವಿರೋಧಿಸುತ್ತೇವೆ. ಈ ಮೂಲಕ ಸರ್ಕಾರಕ್ಕೆ ವಕೀಲರ ಸಮುದಾಯದ ಪರವಾಗಿ ಎಚ್ಚರಿಕೆ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ವಕೀಲರಾದ ಅಭಿಜ್ಞಾನರವರು ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಖಾತೆ ಮಾಡಿಸಿಕೊಳ್ಳಲು ಹೋದಾಗ ಗುಂಟೆ ಲೆಕ್ಕದಲ್ಲಿ ಲಂಚ ಕೇಳಲಾಗಿದೆ. ಲಂಚ ನೀಡಲು ನಿರಾಕರಿಸಿ ಕಾನೂನುಬದ್ಧವಾಗಿ ಖಾತೆ ಮಾಡಿಕೊಡಲು ಮನವಿ ಮಾಡಿದಾಗ ನಿಮ್ಮ ವಿರುದ್ಧ ಅಟ್ರಾಸಿಟಿ ಕೇಸ್ ಹಾಕಿಸುತ್ತೇನೆ ಎಂದು ಬೆದರಿಕೆ ಹಾಕಲಾಗಿದೆ. ನಂತರ ಪೊಲೀಸ್ ಸಹಕಾರದಿಂದ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿದರು. ಈ ಪ್ರಕರಣ ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಯನ್ನು ತಕ್ಷಣವೇ ಅಧಿಕಾರದಿಂದ ಅಮಾನತು ಮಾಡಿ ತನಿಖೆ ನಡೆಸಬೇಕು. ರಾಜ್ಯಾದ್ಯಂತ ವಕೀಲ ಸಮುದಾಯ ಈ ಘಟನೆಯನ್ನು ಖಂಡಿಸುತ್ತೇವೆ ಎಂದರು. ಈ ಪ್ರತಿಭಟನೆಯಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ, ಅರಕಲಗೂಡು, ಬೇಲೂರು, ಆಲೂರು ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ವಕೀಲರ ಸಂಘಗಳ ಅಧ್ಯಕ್ಷರು ಹಾಗೂ ಸದಸ್ಯರು ಭಾಗವಹಿಸಿ ಪ್ರತಿಭಟನೆಯ ಬೆಂಬಲಕ್ಕೆ ನಿಂತರು. ವಕೀಲರು ನಡೆಸಿದ 2 ಗಂಟೆಗಳ ಪ್ರತಿಭಟನಾ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿಯೂ ಬಾರದೇ ಇದ್ದ ಕಾರಣ ಪುರಸಭೆಗೆ ಮುತ್ತಿಗೆ ಹಾಕಿ ಬೀಗ ಹಾಕಲು ಯತ್ನಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ವಕೀಲರನ್ನು ತಡೆದು ಮನವೊಲಿಸಲು ಮುಂದಾದಾಗ ಸ್ಥಳಕ್ಕೆ ಮಹೇಶ್ವರಪ್ಪ ಬರಬೇಕು, ಭ್ರಷ್ಟಾಧಿಕಾರಿ ಮಹೇಶ್ವರಪ್ಪ ಅವರನ್ನು ಕೂಡಲೇ ಅಮಾನತಿನಲ್ಲಿ ಇಡಬೇಕು, ಇಲ್ಲವಾದಲ್ಲಿ ರಾಜೀನಾಮೆ ನೀಡಿ ಮನೆಗೆ ಹೋಗಬೇಕು. ಇಂತಹ ಭ್ರಷ್ಟ ಅಧಿಕಾರಿಯಿಂದ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ವಿರುದ್ಧ ಧಿಕ್ಕಾರ ಕೂಗಿದರು. ಬಂದಿದ್ದ ಸಂದರ್ಭದಲ್ಲಿ ಅವರು ಗುಂಟೆ ಲೆಕ್ಕದಲ್ಲಿ ಅವ್ರಿಗೆ ಲಂಚವನ್ನು ಕೇಳಿದ್ದಾರೆ. ಸೊ ಆ ಲಂಚವನ್ನು ನಾನು ಕೊಡ್ಲಿಕ್ಕೆ ಬರೋದಿಲ್ಲ, ನಾನು ಕಾನೂನುಬದ್ಧವಾಗಿ ನನಗೆ ಖಾತೆಯನ್ನು ಮಾಡಿಕೊಡ್ಬೇಕು ಅಂತ ಸಂದರ್ಭದಲ್ಲಿ ಅವ್ರನ್ನ ಬೆದರಿಕೆ ಒಡ್ಡಿ ನಿಮ್ಮ ವಿರುದ್ಧ ಪ್ರಕರಣವನ್ನು ಏನು ಸುಳ್ಳು ಪ್ರಕರಣವನ್ನು ದಾಖಲು ಮಾಡಿಸ್ತೀನಿ, ಇದು ಅಟ್ರಾಸಿಟಿ ಕೇಸನ್ನು ಹಾಕಿಸ್ತೀನಿ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದಾರೆ. ಸೊ ಅದೇ ಬೆದರಿಕೆ ಥರ ಅವ್ರ ಮೇಲೆ ಸುಳ್ಳು ಪ್ರಕರಣವನ್ನು ಕೂಡ ಪೊಲೀಸ್ನವ್ರ ಜೊತೆ ಸರಿಯಾಗಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. ಇದು ಖಂಡನೀಯ ಅನ್ನುವಂಥದ್ದು. ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ವಕೀಲ ಸಮುದಾಯ ಈ ಒಂದು ಘಟನೆಯನ್ನು ಖಂಡಿಸಬೇಕು ಅಂತ ಈ ಮೂಲಕ ಕೇಳ್ತಾ, ಸಂಬಂಧಪಟ್ಟ ಅಧಿಕಾರಿಯನ್ನು ತಕ್ಷಣ ಸರ್ಕಾರ ವಜಾಗೊಳಿಸಬೇಕು ಅಂತ ಹೇಳ್ತಾ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ನಾವು ಖಾತೆಗೆ ಅಂತ ಬಂದಾಗ ನಮ್ಮ ವಿರುದ್ಧನೇ ಈ ರೀತಿ ಮಾಡ್ತಾರೆ ಅಂದರೆ ಸಾಮಾನ್ಯ ಜನಗಳ ಬಗ್ಗೆ ಅವ್ರಿಗೆ ಯಾವ ರೀತಿ ಕಿರುಕುಳಗಳಾಗ್ತಿದೆ ಅನ್ನೋದು ಮೇಲ್ನೋಟದಲ್ಲೇ ಕಂಡುಬರ್ತಿದೆ. ಆ ಕಾರಣದಿಂದ ಈ ರೀತಿ ಪುನರಾವರ್ತನೆ ಒಬ್ಬರು ವಕೀಲರ ಮೇಲೆ ಪದೇ ಪದೇ ಪೊಲೀಸ್ನವರಿಂದಾಗಲಿ ಅಥವಾ ಇಂಥ ಅಧಿಕಾರಿಗಳಿಂದಾಗಲಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಸುಳ್ಳು ದಾಖಲೆಗಳನ್ನ ಏನು ಈಗೆಲ್ಲ ದಾಖಲೆ ಮಾಡಿ ಎಲ್ಲ ಕೇಸ್ಗಳನ್ನ ಹಾಕ್ತಿದ್ದಾರೆ. ಆ ಪರವಾಗಿ ನಾವು ರಾಜ್ಯಾದ್ಯಂತ ರ್ಯಾಲಿಗಳು ಅಥವಾ ಈ ಥರದಂತಹ ಸ್ಟ್ರೈಕ್ಗಳನ್ನ ಹಮ್ಮಿಕೊಂಡು ಅವರಿಗೆ ಬುದ್ಧಿ ಕಲಿಸೋವರೆಗೂ ಬಿಡಬಾರ್ದು. ಅಲ್ಲದೆ ಇವತ್ತು ಏನಿದ್ದಾರೆ ಈ ಪುರಸಭೆಯಲ್ಲಿ
ಪುರಸಭೆ ಮುಖ್ಯಾಧಿಕಾರಿಗಳು ಅವ್ರನ್ನ ಸಸ್ಪೆನ್ಷನ್ ಮಾಡ್ಬೋದಲ್ಲ, ಅವ್ರನ್ನ ಡಿಸ್ಮಿಸ್ಸೇ ಆಗಬೇಕು. ಯಾಕೆಂದರೆ ಅವ್ರ ಅಧಿಕಾರನ ದುರುಪಯೋಗ ಮಾಡಿಕೊಂಡು ನಮ್ಮ ವಕೀಲರಿಗೆ ತೊಂದರೆ ಕೊಟ್ಟಿದ್ದಾರೆ. ನಾವು ಆ ನಿಟ್ಟಿನಲ್ಲಿ ನಮ್ಮ ವಕೀಲರ ಪರವಾಗಿ ನಿಂತ್ಕೊಂಡು ನಾವು ಎಲ್ಲ ಕಡೆಯೂ ಹೋರಾಟ ಮಾಡಬೇಕು. ಅದೇ ರೀತಿ ನಮ್ಮ ಅಭಿಜ್ಞಾನ ವಕೀಲರಿಗೆ ಏನು ಅನ್ಯಾಯ ಆಗಿದೆ ಅದ್ರ ಪರವಾಗಿ ನಾವು ಅವ್ರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತ, ಹೋರಾಟ ಮಾಡೋವರೆಗೂ ನಾವು ಅವರ ಜೊತೆಯಲ್ಲಿರ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಕಿರಿಯ ವಕೀಲ ಮಿತ್ರರೇ, ಈ ದಿನ ಸಭೆ ಸೇರಿರುವಂಥ ವಿಚಾರ ತಮಗೆಲ್ಲ ಗೊತ್ತಿರೋ ಹಾಗೆ ಏನು ನಮ್ಮ ಸಹೋದ್ಯೋಗಿ ವಕೀಲ ಮಿತ್ರರ ಮೇಲೆ ಈ ಅಟ್ರಾಸಿಟಿ ಏನು ಕೇಸ್ ಹಾಕಿದರೆ, ಈಗ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದರೆ ಅವರು ಸುಮ್ಮನೆ ಇರ್ತಾ ಇದ್ರ. ಈಗೇನು ಪುರಸಭೆಯ ಅಧಿಕಾರಿ ಆ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಅದನ್ನು ಕಾಯ್ದೆನ ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ವಕೀಲ ಮಿತ್ರರ ಮೇಲೆ ಕೇಸ್ ಹಾಕಿದ್ದಾರೆ, FIR ಮಾಡಿಸಿದ್ದಾರೆ. ಅವರು ಸಾಮಾನ್ಯ ಪ್ರಜಾ ವ್ಯಕ್ತಿ ಯಾರು ತಪ್ಪು ಮಾಡಿದರೆ ಇವ್ರು ಸುಮ್ಮನೆ ಇರ್ತಾ ಇದ್ರ. ಏನು ಮಿಸ್ಯೂಸ್ ಮಾಡ್ಕೊಂಡು ಅವರು FIR ಮಾಡಿಸಿದರೆ ಅದನ್ನು ಪ್ರತಿಭಟಿಸಿ ಅದರ ವಿರುದ್ಧವಾಗಿ ನಾವು ಒಂದು ಸಾಂಕೇತಿಕವಾಗಿ ನಮ್ಮ ವಕೀಲರ ಪರವಾಗಿ ನಿಂತಿದ್ದೀವಿ. ಅದು ಎಲ್ಲರಿಗೂ ಕೂಡ ಈಗೇನಪ್ಪ ಅಂತಂದರೆ ಕೇವಲ ಅವರೊಬ್ಬರಿಗೆ ಆದಂತಹ ಅನ್ಯಾಯ ಅಲ್ಲ, ಅದು ನಮ್ಮೆಲ್ಲರಿಗೂ ವಕೀಲ ಮಿತ್ರರಿಗೆ ಆದಂತಹ ಅನ್ಯಾಯ. ಹಾಗಾಗಿ ಅದರ ಪರವಾಗಿ ನಾವೆಲ್ಲರೂ ಸಹಕಾರ ಕೊಡ್ತಾಯಿದ್ದೀವಿ. ಈ ದಿನ ಭಾಗವಹಿಸಿ ಎರಡು ಮಾತಾಡೋಕ್ಕೆ ಅವಕಾಶ ಕೊಡುತ್ತೆ ಎಲ್ರಿಗೂ. ನಂತರ ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಮಂಜುನಾಥ್ ವಕೀಲರ ಸಮಸ್ಯೆಯನ್ನು ಆಲಿಸಿ, ಈ ವಿಚಾರ ನನ್ನ ಗಮನಕ್ಕೆ ಬಂದಿದ್ದು ಪುರಸಭೆ ಮುಖ್ಯಾಧಿಕಾರಿಯನ್ನು ಅಮಾನತಿನಲ್ಲಿಡುವ ಅಧಿಕಾರ ನನ್ನ ವ್ಯಾಪ್ತಿಗೆ ಬರುವುದಿಲ್ಲ, ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.